ನಿರ್ಮೌನಿ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಲಭ್ಯ ಒದಗಿಸಲು ಜಯ ಕರ್ನಾಟಕ ರಕ್ಷಣಾ ಸೇನೆ ಮನವಿ. ಮೌನಿನಗರದ ತಹಸೀಲ್ ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿ ರಾಜು ಪಿರಂಗಿ ಅವರಿಗೆ ನಿರ್ಮೌನಿ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಲಭ್ಯ ಒದಗಿಸಲು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜಾ ವಿಜಯಕುಮಾರ್ ನಾಯಕ್ ಮನವಿ ಸಲ್ಲಿಸಿದರು. ಹಾಗೂ ಹೊರ ಜಿಲ್ಲೆಗಳ ಮತ್ತು ನೆರೆಯ ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಜಾತ್ರೆಗಾಗಿ ಆಗಮಿಸುತ್ತಾರೆ. ಆ ಭಕ್ತರಿಗಾಗಿ ಮೊದಲಿನಿಂದಲೂ ಭಾಳಷ್ಟು ಜಾತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಾಗಿದೆ. ನಮ್ಮ ಬೇಡಿಕೆ ಏನೆಂದರೆ, ನಮ್ಮ ಬೇಡಿಕೆ ಹಾಗೂ ಒತ್ತಾಯ, ಜಯ ಕರ್ನಾಟಕ ರಕ್ಷಣಾ ಸೇನೆಯ ಒಂದು ಒತ್ತಾಯವೇನೆಂದರೆ, ಭಕ್ತರಿಗಾಗಿ ಮೂಲಭೂತ ಸೌಲಭ್ಯಗಳಾದ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಒಂದು ಸ್ನಾನದ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೂ ಮಹಿಳೆಯರಿಗಾಗಿ ಬಟ್ಟೆ ಬದಲಾಯಿಸುವ ವ್ಯವಸ್ಥೆಯನ್ನು ಮಾಡಬೇಕು. ತಾಲೂಕಿನ ಸುಪ್ರಸಿದ್ಧ ನಿರ್ಮೌನಿ ಗ್ರಾಮದ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 17ರಂದು ಜರುಗಲಿದ್ದು, ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ದೇವಸ್ಥಾನದಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತದೆ. ಆದ್ದರಿಂದ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಪುನಾ ಹೀಗೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ 4 ಮೂಲೆಗಳಲ್ಲಿ ಸ್ನಾನದ ಕೋಣೆಗಳನ್ನು, ಈ ಶೌಚಾಲಯವನ್ನು ಮತ್ತು ಶುದ್ಧ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿಕೊಡಬೇಕು. ಭಕ್ತರಿಗೆ ಸುಗಮ ಸಂಚಾರ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿಕೊಡಬೇಕು. ಕಾಯಿ, ಕರ್ಪೂರ, ಪೂಜಾ ಸಾಮಗ್ರಿಗಳನ್ನು ಭಕ್ತರಿಗೆ ಆರ್ಥಿಕ ಹೊರೆಯಾಗದಂತೆ ಟೆಂಡರ್ ಪಡೆದವರು ಅನುಕೂಲವಾದ ಬೆಲೆಯಲ್ಲಿ ಮಾರಾಟ ಮಾಡತಕ್ಕದ್ದು. ಇಲ್ಲವಾದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜಾ ವಿಜಯಕುಮಾರ್ ನಾಯಕ್ ಮನವಿಯಲ್ಲಿ ಒತ್ತಾಯಿಸಿದರು. ಜಾತ್ರೆಯಲ್ಲಿ ವಾಹನ ದಟ್ಟಣೆ ಹಾಗೂ ಜನದಟ್ಟಣೆಯು ವಿಪರೀತವಾಗಿದೆ. ಈ ಒಂದು ದಟ್ಟಣೆಯನ್ನು ನಿಯಂತ್ರಿಸಿ ಭಕ್ತರಿಗಾಗಿ ಸುಗಮ ಸಂಚಾರದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಹಾಗೂ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಈ ಜಾತ್ರೆಯಲ್ಲಿ ಉಂಟಾಗುತ್ತಿವೆ. ಈ ಒಂದು ದೇವಸ್ಥಾನವು ಸಿ ದರ್ಜೆಯ ದೇವಸ್ಥಾನವಾಗಿದ್ದು, ಹರಾಜು ಮತ್ತು ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ಲಕ್ಷಾಂತರ ರೂಪಾಯಿ ಆದಾಯವು ಈ ದೇವಸ್ಥಾನಕ್ಕೆ ಬರುತ್ತದೆ. ಆಡಳಿತಾಧಿಕಾರಿಗಳಾದ ತಾವುಗಳು ಯಾವುದೇ ಕಾರಣಕ್ಕೂ ಗಡ್ಡೆ ಮನೋಭಾವನೆಯನ್ನು ತೋರದೆ ಈ ಒಂದು ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಈ ಮೂಲಕ ಜಯ ಕರ್ನಾಟಕ ರಕ್ಷಣಾ ಸೇನೆಯು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಈ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ತಾವು ಮುಂದುವರಿಸಿದ್ದಲ್ಲಿ ನಾವು ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮನವಿ ಪತ್ರದ ಮೂಲಕ ತಮಗೆ ಗಮನಕ್ಕೆ ತರಬಯಸುತ್ತೇವೆ. ನಮಸ್ಕಾರಗಳು. ಈ ಸಂದರ್ಭದಲ್ಲಿ ರಾಜಾ ವಿಜಯಕುಮಾರ್ ನಾಯಕ್, ದೊಡ್ಡಪ್ಪ ಹುಗರ್, ಶರಣಯ್ಯ ಸ್ವಾಮಿ, ಶೇಖ್ ಮುಸ್ತಫಾ, ಜಲಾಲ್ ಶಾಸ್ತ್ರಿ ಕ್ಯಾಂಪ್, ಗುರುರಾಜ್ ಕುಲಕರ್ಣಿ, ಈರೇಶ್ ಮಳ್ಳಿ, ಬಸವಪ್ರಭು ಜೇಗರ್ಕಲ್, ಮಲ್ಲನಗೌಡ ಬಯಲ್ ಮರ್ಚೆಡ್, ಬಸವರಾಜ್ ಮೈಲಾರಿ, ಯಂಕೋಬಾ ಯಾದವ್, ಗರೀಬ್, ಬಸವರಾಜ್ ವಡ್ಲೂರ್, ವೆಂಕಟೇಶ್ ನಾಯಕ್, ಹುಸೇನಪ್ಪ, ವಾಹಿದ್, ತನ್ವೀರ್, ವಿಜಯ್ ಸುಂಕೇಶ್ವರ್, ಅಮರೇಶ್ ಪಾಟೀಲ್ ಹರ್ನಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆ ಪ್ರಕಾರ ಮಾಡ್ತಾರೆ. ಅದರ ಬಗ್ಗೆ ನಾವು ನಿಗಾ ವಹಿಸಿ ಧಾರ್ಮಿಕ ದತ್ತಿ ಇಲಾಖೆಯನ್ನು ಒಂದು ಹುದ್ದೆನೇ ಸೃಷ್ಟಿ ಮಾಡಿಬಿಡ್ತಾರೆ.